ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಏಪ್ರಿಲ್ 25. ಎಲ್.ಎನ್. ಜಿ. ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 116ನೇ ಪುಟ. ಈ ದಿನದ ಶೀರ್ಷಿಕೆ ಸಮೃದ್ಧವಾದ ಕೃಪೆಯ ನಿಧಿಗಳಿಗಾಗಿ ಸಂಭ್ರಮಿಸಿರಿ. ಈ ದಿನದ ಸತ್ಯವೇದದ ವಾಕ್ಯ: ಆತನು ನಿಮಗೂ ನಿಮ್ಮ ಮನೆಯವರಿಗೂ ಉಂಟು ಮಾಡಿದ ಎಲ್ಲ ಸುಖ ಸಂತೋಷಗಳಿಗಾಗಿ ನೀವು ಲೇವಿಯರು ನಿಮ್ಮ ಮಧ್ಯದಲ್ಲಿರುವ ಪರದೇಶಿಗಳು ಸಂಭ್ರಮದಿಂದಿರಬೇಕು. ಧರ್ಮೋಪದೇಶ ಕಾಂಡ 26ನೇ ಅಧ್ಯಾಯ 11ನೇ ವಚನ. ದೇವರು ನಮಗೆ ನೀಡುವ ಎಲ್ಲ ತಾತ್ಕಾಲಿಕ ಆಶೀರ್ವಾದಗಳಿಗಾಗಿ ಮತ್ತು ಆತನು ನಮಗೆ ನೀಡುವ ಯಾವುದೇ ಅನುಗ್ರಹ ಸುಖಗಳಿಗಾಗಿ ಕೃತಜ್ಞತೆಯನ್ನು ಸ್ತುತಿಯನ್ನು ಸಲ್ಲಿಸಬೇಕು. ಪರಲೋಕದಲ್ಲಿನ ನಿತ್ಯ ಮಹಲುಗಳಲ್ಲಿ ವಾಸಿಸಲು ಆತನು ಸಿದ್ಧ ಮಾಡುತ್ತಿರುವ ಪ್ರತಿಯೊಂದು ಕುಟುಂಬವನ್ನು ಆತನು ಹೊಂದಿಕೊಂಡಿದ್ದಾನೆ, ಬಲ್ಲವನಾಗಿದ್ದಾನೆ. ಆತನ ಕೃಪೆಯ ವಿಪುಲವಾದ ಹೆಚ್ಚಿನ ನಿಧಿಗಳಿಗೋಸ್ಕರ ಮಹಿಮೆಯನ್ನು ಸಲ್ಲಿಸಿರಿ. ಮನೆಯ ಜೀವನದಲ್ಲಿ ಶಿಕ್ಷಿತರು, ತರಬೇತಿ ಹೊಂದಿದವರು ಎಲ್ಲ ಒಳ್ಳೆಯ ದಾನಗಳನ್ನು ಕೊಡುವವನಿಗೆ ಕೃತಜ್ಞತೆಯನ್ನು ಕೊಡುವವರಾಗಿದ್ದಾರೆ. ನಮ್ಮ ಕುಟುಂಬಗಳಲ್ಲಿ ಪರಲೋಕದ ಅನುಗ್ರಹದ ಅಂಶವು ಪ್ರಕಟವಾಗುವುದನ್ನು ಆಗ ನಾವು ನೋಡುತ್ತೇವೆ. ಮನೆಯ ಜೀವನದಲ್ಲಿ ಸಂತೋಷವನ್ನು, ಲವಲವಿಕೆಯನ್ನು ಕಾಣಬಹುದು ಮತ್ತು ಅಂತಹ ಕುಟುಂಬದಿಂದ ಬಂದ ಯುವಕರು ಶಾಲೆಯ ಕೊಠಡಿಯಲ್ಲಿ ಮತ್ತು ದೇವಾಲಯದಲ್ಲಿ ಭಯ, ಭಕ್ತಿ, ಗೌರವದ ಮನೋಭಾವಗಳಿಗೆ ಮಾದರಿಯಾಗಿರುತ್ತಾರೆ. ದೇವರು ತನ್ನ ಮಕ್ಕಳನ್ನು ಸಂಧಿಸುವ ಪರಿಶುದ್ಧಾಲಯದಲ್ಲಿ ಏಕಚಿತ್ತದ ಮನಸ್ಸಿನ ಸೇವೆ ಇರುತ್ತದೆ. ಆರಾಧನೆಯ ಎಲ್ಲ ಕಾರ್ಯಗಳಲ್ಲಿ ಭಯ, ಭಕ್ತಿ ಇರುತ್ತದೆ ಮತ್ತು ಆತನ ಅನುಗ್ರಹದ ಎಲ್ಲ ಉಡುಗೊರೆಗಳಿಗಾಗಿ ಕೃತಜ್ಞತೆಯನ್ನು, ಸ್ತುತಿಯನ್ನು ಹೆಚ್ಚಾಗಿ ಸಲ್ಲಿಸಲಾಗುತ್ತದೆ. ಪ್ರತಿಯೊಂದು ತಾತ್ಕಾಲಿಕವಾದ ಆಶೀರ್ವಾದವನ್ನು ಕೃತಜ್ಞತೆಯಿಂದ ಸ್ವೀಕರಿಸಲಾಗುತ್ತದೆ ಮತ್ತು ಪ್ರತಿಯೊಂದು ಆತ್ಮಿಕ ಆಶೀರ್ವಾದಗಳು ಹೆಚ್ಚು ಅಮೂಲ್ಯವಾಗುತ್ತದೆ, ಯಾಕಂದರೆ ಮನೆಯ ಪ್ರತಿಯೊಬ್ಬ ಸದಸ್ಯರ ಗ್ರಹಿಕೆಯು ದೇವರ ಸತ್ಯದ ವಾಕ್ಯದಿಂದ ಪರಿಶುದ್ಧವಾಗಿರುತ್ತದೆ. ಆತನ ಕೃಪೆಯ ಉಡುಗೊರೆ ಅನುಗ್ರಹಗಳನ್ನು ಮೆಚ್ಚುವವರಿಗೆ, ಅದರಲ್ಲಿ ಸಂತೋಷಿಸುವವರಿಗೆ ದೇವರು ಹತ್ತಿರವಾಗಿಯೇ ಇರುತ್ತಾನೆ ಮತ್ತು ದೇವರ ಕೃಪೆಯ ಉಡುಗೊರೆಗಳಲ್ಲಿ ಆನಂದ ಪಡುವವರು ತಮಗಾದ ಎಲ್ಲ ಒಳ್ಳೆಯದನ್ನು ಗುರುತಿಸಿ ಹಿತಚಿಂತಕನು, ಪ್ರೀತಿಪೂರ್ಣನು, ಆರೈಕೆ ಮಾಡುವವನು ಆದ ದೇವರಿಗೆ ಕೃತಜ್ಞತಾ ಸ್ತೋತ್ರಗಳನ್ನು ಹಿಂತಿರುಗಿ ಸಲ್ಲಿಸುತ್ತಾರೆ ಮತ್ತು ಎಲ್ಲ ಒಳ್ಳೆ ದಾನಗಳ ಮತ್ತು ಸಮಾಧಾನದ ಉನ್ನತವಾದ ಕಾರಂಜಿಯ ಮೂಲ ಎಂದು ದೇವರನ್ನು ಗುರುತಿಸುತ್ತಾರೆ. ಕೃಪೆಗೆ ಅಂತ್ಯವಿಲ್ಲದ ಅಕ್ಷಯವಾದ ಮೂಲ ಎಂದು ದೇವರನ್ನು ಗುರುತಿಸುತ್ತಾರೆ. ನಾವು ನಮ್ಮ ನಂಬಿಕೆಗೆ ಹೆಚ್ಚು ಹೆಚ್ಚು ಭಾವವನ್ನು ಕೊಟ್ಟು ನಮಗೆ ಸಿಕ್ಕಿದೆ ಎಂದು ಗೊತ್ತಿರುವ ಆಶೀರ್ವಾದಗಳಿಗೆ, ಅಂದರೆ ದೇವರ ಕೃಪೆ ಮತ್ತು ಪ್ರೀತಿಯಲ್ಲಿ ಹೆಚ್ಚು ಆನಂದಿಸಿದರೆ ನಾವು ಹೆಚ್ಚು ನಂಬಿಕೆಯನ್ನು, ಹೆಚ್ಚು ಸಂತೋಷವನ್ನು ಹೊಂದಿಕೊಂಡಿರುತ್ತೇವೆ. ಯಾವ ಮಾತುಗಳು ಅದನ್ನು ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಯಾವುದೇ ನಶಿಸಿ ಹೋಗುವ ಮನಸ್ಸು ಅದನ್ನು ಗ್ರಹಿಸಲು ಸಾಧ್ಯವಿಲ್ಲ. ಹೌದು, ದೇವರ ಒಳ್ಳೆಯ ದಾನಗಳು ಮತ್ತು ಪ್ರೀತಿಯನ್ನು ಸ್ವೀಕರಿಸಿ ಅದರಲ್ಲಿ ಸಂತೋಷಿಸುವುದರಿಂದ ಉಂಟಾಗುವ ಆಶೀರ್ವಾದಗಳನ್ನು ನಶಿಸಿ ಹೋಗುವ ಯಾವ ಮನಸ್ಸು ಗ್ರಹಿಸಲು ಸಾಧ್ಯವಿಲ್ಲ. ಈ ಭೂಮಿಯ ಮೇಲೆಯೂ ಎಂದಿಗೂ ವಿಫಲವಾಗದ ಉಕ್ಕುವ ಬಾವಿಯಂತೆ ನಾವು ಸಂತೋಷವನ್ನು ಹೊಂದಿಕೊಂಡಿರಬಹುದು, ಯಾಕೆಂದರೆ ಆ ಉಕ್ಕುವ ಬಾವಿಯು ದೇವರ ಸಿಂಹಾಸನದಿಂದ ಹರಿಯುವ ನಿತ್ಯ ತೊರೆಗಳಿಂದ ಪೋಷಿಸಲ್ಪಡುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.